ಹಾಯ್ ಫ್ರೆಂಡ್ಸ್, ಚಳಿ ಜೋರಿದೆ. ಈ ಚಳಿಲಿ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಏನಾದ್ರು ತಿನ್ನೋಣ ಅನಿಸುತ್ತೆ ಅಲ್ವಾ? ಇವತ್ತು ನೋಡಿ, ನಾನೊಂದು ಬದನೆಕಾಯಿ ಪೋಡಿ ಅಥವಾ ಬದನೆಕಾಯಿ ಫ್ರೈಯೊಂದಿಗೆ ಬಂದಿದ್ದೀನಿ. ಇದನ್ನು ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ. ಅದೇನು ಅಂತ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ನೋಡಿ, ಈ ಬದನೆಕಾಯಿನ ನಾನು ಗಾಲಿಗಳಾಗಿ ಕತ್ತರಿಸ್ಕೊತಾ ಇದ್ದೀನಿ. ತೆಳುವಾಗಿ ಸ್ಲೈಸಸ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಪರ್ಪಲ್ ಬ್ರಿಂಜಾಲ್ನ ತೊಗೊಂಡಿದ್ದೀನಿ. ನೀವು ಮಟ್ಟುಗುಳ್ಳ, ಉಡುಪಿಗುಳ್ಳ ಇದರಿಂದನೂ ಸಹ ಈ ಖಾದ್ಯನ ಮಾಡ್ಬೋದು. ಒಂದು ಬದನೆಕಾಯಿಗೆ ನಾನು ಒಂದು ಅರ್ಧ ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಜೊತೆಯಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಅರಿಶಿಣದ ಪುಡಿನೂ ಸಹ ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಕಡಲೆ ಹಿಟ್ಟಾಗಲಿ, ಮೈದಾ ಆಗಲಿ, ಕಾರ್ನ್ಫ್ಲೋರ್ ಆಗಲಿ ಯಾವುದೂ ಉಪಯೋಗಿಸ್ತಾ ಇಲ್ಲ. ಹಾಗೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಜೊತೆಯಲ್ಲಿ 2 ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪದಾಗಿ ರಸ ತೆಕ್ಕೊಂಡು ಅದನ್ನು ನಾನು ಹಾಕ್ತಾಯಿದ್ದೀನಿ. ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಹಿಟ್ಟಿನ ಹದ ಏನಿದೆ, ಬೋಂಡಾ ಹಿಟ್ಟಿನ ಹದಕ್ಕಿಂತನೂ ಸಹ ದಪ್ಪವಾಗಿರಬೇಕು. ನೋಡಿ, ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನೇನು ಹಾಕ್ತಾಯಿದ್ದೀನಿ ಹೇಳಿ, ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗು ಹಾಕೋದ್ರಿಂದ ಈ ಪೋಡಿ ಅಥವಾ ಫ್ರೈಗೆ ತುಂಬಾ ಚೆನ್ನಾಗಿರೋ ಘಮ ಬರುತ್ತೆ. ನೋಡಿ, ನಾನು ಇಲ್ಲಿ ಕೊಡ್ತಾ ಇರೋ ಟ್ವಿಸ್ಟ್ ಇದೆಯಾ, ಈ ಪೋಡಿ ಹಿಟ್ಟಿಗೆ ನಾನು ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದೊಂದು ಪ್ರಯೋಗ ಮಾಡಿ ನೋಡಿ, ನಿಜವಾಗಿಯೂ ಬದನೆಕಾಯಿ ಫ್ರೈ ತುಂಬ ರುಚಿಯಾಗುತ್ತೆ. ಬದನೆಕಾಯಿ ಅಂತ ಇಷ್ಟಪಡದೇ ಇರೋರು ಸಹ ಈ ಫ್ರೈನ ಚಪ್ಪರಿಸ್ಕೊಂಡು ತಿಂತಾರೆ. ನೋಡಿ, ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀರಲ್ಲಿ ಹಾಕ್ಕೊಂಡಿರೋ ಬದನೆಕಾಯಿ ಸ್ಲೈಸಸ್ನ ತೆಗೆದು ಸ್ವಲ್ಪ ಪ್ರೆಸ್ ಮಾಡಿ ನೀರಿನ ಅಂಶನ ತೆಗೆದು ಅದ್ರ ಮೇಲೆ ಈ ಹಿಟ್ಟನ್ನು ಈ ರೀತಿ ಕೋಟ್ ಮಾಡಬೇಕು. ತುಂಬ ದಪ್ಪಾಗಿ ನಾವೇನು ಕೋಟ್ ಮಾಡೋದು ಬೇಡ, ಜಸ್ಟ್ ಸವರಿದ್ರೆ ಸಾಕು. ನೋಡಿ, ಇಷ್ಟನ್ನು ನಾನು ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ದಪ್ಪ ಇರೋದ್ರಿಂದ ಇದು ಇಳಿದು ಹೋಗೋದಿಲ್ಲ. ಈಗ ಒಂದು ಪ್ಯಾನಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಕಾಯಿಸ್ಕೊಳ್ಳೋಣ. ಪೋಡಿನ ನಾವು ಡೀಪ್ ಫ್ರೈ ಮಾಡೋದಿಲ್ಲ, ಶಾಲೋ ಫ್ರೈ ಮಾಡೋದು. ಈಗ ಎಣ್ಣೆ ಕಾದ್ಮೇಲೆ ಒಂದೊಂದೇ ಪೋಡಿನ ಕಾವಲಿ ಮೇಲೆ ಇಡ್ತಾ ಬರೋಣ. ಪೋಡಿಗೆ ಹಿಟ್ಟು ತುಂಬ ಕೋಟಾಗಬೇಕು ಅಂತೇನಿಲ್ಲ. ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನಿಸಿದರೆ ಒಂದು ಸ್ಪೂನಲ್ಲಿ ಹಾಗೆ ಮೇಲ್ಗಡೆ ಸ್ಪ್ರೆಡ್ ಮಾಡಿದರೆ ಆಯಿತು. ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಇದನ್ನು ನಾವು ಬೇಯಿಸಬೇಕು. ನೋಡಿ, ಈಗ ಮಗ್ಚಿ ಹಾಕ್ತಾಯಿದ್ದೀನಿ. ಇದು ಬೇಯಲಿಕ್ಕೆ ಹೆಚ್ಚೊತ್ತು ಬೇಡ, ಬದನೆಕಾಯಿ ಬಹಳ ಬೇಗ ಬೆಂದುಬಿಡುತ್ತೆ, ತುಂಬ ಹೊತ್ತೇನು ಬೇಡ. ಅದರಲ್ಲೂ ನಾವು ಮುಚ್ಚಿ ಬೇಯಿಸ್ತಿರೋದ್ರಿಂದ ಇಮ್ಮಿಡಿಯೇಟಾಗಿ ಇದು ರೆಡಿಯಾಗುತ್ತೆ. ನೋಡಿ, ಈ ರೀತಿ ಎರಡೂ ಕಡೆಯೂ ಸಹ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ನಾವಿದನ್ನು ಶಾಲೋ ಫ್ರೈ ಮಾಡ್ಕೊಬೇಕು. ಈ ಪೋಡಿನ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಕಡಲೆ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿದರೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ರುಚಿಯಾದ ಕ್ರಿಸ್ಪಿಯಾದ ಬಿಸಿ ಬಿಸಿಯಾದ ಬದನೆಕಾಯಿ ಪೋಡಿ ಅಥವಾ ಫ್ರೈ ರೆಡಿ ಇದೆ. ಇದನ್ನು ಕಾಫಿ ಜೊತೆ ತಿನ್ಬೋದು, ಸ್ನ್ಯಾಕ್ಸ್ ಥರ, ಅಥವಾ ಸಾಂಬಾರನ್ನು ಇದಕ್ಕೆ ಸೈಡ್ಸಾಗಿ ನೆಂಚ್ಕೊಂಡು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.